ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಗುರುಗಳ ಪಾದಗಳಿಗೆ ವಂದಿಸುತ್ತಾ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಸಮಸ್ತ ಶ್ರೀ ವೈಷ್ಣವ ಬಾಂಧವರಿಗೆಲ್ಲರಿಗೂ ಸಹ ಶ್ರೀರಾಮಾನುಜರ ಹುಟ್ಟು ಹಬ್ಬದ ಶುಭಾಶಯಗಳು. ಈ ದಿನ ಎಷ್ಟೊಂದು ಮಹತ್ವದಿದೆ ಅಂತ ಗುರುಗಳು ಎಲ್ಲವನ್ನು ತಿಳಿಸಿದ್ದಾರೆ. ಆದರೆ ನನ್ನ ಅನುಭವ, ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂತಹ ಒಂದು ಸಣ್ಣ ತುಣುಕು 1 ನಿಮಿಷದಲ್ಲಿ ಹೇಳ್ತೀನಿ. ನಾನು ಒಮ್ಮೆ ಬದ್ರಿನಾಥ್ ಕ್ಷೇತ್ರಕ್ಕೆ ಹೋಗಿದ್ದೆ. ನನ್ನ ಪರಿಚಯ ದೇವಿಶ್ರೀ ಅಂತ. ನಾನು ಇದೇ ಮುಳಬಾಗಿಲಿನಲ್ಲಿ ಜನನವಾಗಿದ್ದು, ಈ ಮುಳಬಾಗಿಲು ಕ್ಷೇತ್ರದಲ್ಲೇ ಓಡಾಡಿಕೊಂಡಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ, ಮುಕ್ತಿನಾಥ್ಗೆ ಇಲ್ಲಿಯ ತನಕ 70 ಬಾರಿ ಯಾತ್ರೆಯನ್ನು ಮಾಡಿದ್ದೀನಿ. ಪ್ರತಿನಿತ್ಯ 3000 ಸಾಲಿಗ್ರಾಮಗಳಿಗೆ ನಿತ್ಯಾರ್ಚನೆ ಅಭಿಷೇಕ ನಾನು ಮಾಡ್ತಾ ಇರ್ತೀನಿ. ಆದರೆ ನನ್ನ ಜೀವನದಲ್ಲಿ ತಂತ್ರವಿದ್ಯೆಯನ್ನು ಸಾಧನೆ ಮಾಡಬೇಕು, ಪರಕಾಯ ಪ್ರವೇಶ ಅಂದರೆ ಏನು, ಈ ರೀತಿ ಹಲವಾರು ಗೊಂದಲಗಳಿತ್ತು. ಆ ಸಮಯದಲ್ಲಿ ವಿಧಿವಿಧಾನಗಳನ್ನು ಹುಡುಕೊಂಡು ಹೋಗ್ತಾ ಹೋಗ್ತಾ ಬದ್ರಿನಾಥ್ ಕ್ಷೇತ್ರದಲ್ಲಿ ಒಂದು ಮಹಾನ್ ಗುರುಗಳು ಪರಿಚಯ ಆದರು. ಆಗ ಅವರು, ನಾನು ಇಷ್ಟು ಸಾಧನೆ ಮಾಡ್ತಿದ್ದೀನಿ, ಇಷ್ಟು ತಪಸ್ಸನ್ನು ಆಚರಣೆ ಮಾಡ್ತಿದ್ದೀನಿ, ನಾನು ಇಷ್ಟೆಲ್ಲ ಅಷ್ಟಾಂಗ ಯೋಗಗಳಲ್ಲೂ ಸಹ ನಾನು ಭಾಗಿಯಾಗ್ತಾ ಇದ್ದೀನಿ, ನನ್ನಿಂದ ಇದು ಸಿದ್ಧಿ ಆಗ್ತಿಲ್ವಲ್ಲ, ಯಾಕೆ ಅಂತಂದರೆ, ಆಗ ನೀನು ನಿನ್ನ ಗುರುಗಳನ್ನು ಸ್ಮರಿಸು ಅಂತಂದರು. ಗುರುಗಳು ನನಗೆ ಉಪದೇಶ ಕೊಟ್ಟವರು ಹೀರು, ಬ್ರಹ್ಮೋಪದೇಶ ಕೊಟ್ಟವರು, ತಂದೆ ತಾಯಿ, ನಂಗೆ ಗೊತ್ತಿರೋರೆಲ್ಲ ಹೆಸರು ಹೇಳಿದೆ. ಇದಲ್ಲ ಅಂತ, ಇನ್ನು ಯಾವುದು, ನಿನ್ನ ಯಾವ ಪರಂಪರೆ ನಿನ್ನದು ಅಂತಂದರೆ, ಆಗ ರಾಮಾನುಜಾಚಾರ್ಯರು ನೆನಪಾದರು. ರಾಮಾನುಜ ಅಂದಿದ ತಕ್ಷಣ ಅವರನ್ನು ನೆನೆ, ನಿನಗೂ ಸಿದ್ಧಿಯಾಗುತ್ತೆ ಅಂದರು. ಅದು ಆಶ್ಚರ್ಯ. ಅಲ್ಲಿಯ ತನಕ ಮನೆಯಲ್ಲಿ ಫೋಟೋ ಇತ್ತು. ಸಣ್ಣ ವಯಸ್ಸಲ್ಲಿ ನನಗೆ ಸವ್ಯಸಾಚಿ ಸ್ವಾಮೀಜಿಗಳು ಬ್ರಹ್ಮೋಪದೇಶ ಮಾಡಿದ್ದು ಎಲ್ಲವೂ ನೆನಪಿದೆ. ಆದರೆ ಇದನ್ನು ಯಾಕೆ ನಾನು ಮರೆತೆ? ನನ್ನ ಗುರಿ ಎಲ್ಲೋ ಇತ್ತು, ಆದರೆ ಮನೆಯನ್ನು ಮರೆತೆ. ಮನೆಯನ್ನು ಮರೆತಿದ್ದರಿಂದ ಗುರಿ ತಲುಪಲಿಕ್ಕೆ ಆಗಿಲ್ಲ. ಯಾವಾಗ ಮನೆಯನ್ನು ಮನಸ್ಸಲ್ಲಿ ನೆನೆಸಿದನೋ ಗುರಿ ತಲುಪಬಿಟ್ಟೆ. ಆಗ ನನಗೆ ಸಂಪೂರ್ಣ ಸಿದ್ಧಿ ಸ್ಥಾನ ನನಗೆ ದೊರಕಿತು. ಅದು ನನ್ನ ಅನುಭವ. ಅದೇ ರೀತಿ ಆ ಗುರುಗಳು ನನಗೆ ಒಂದು ಕಥೆಯನ್ನು ಹೇಳಿದರು. ಜಿಷ್ಣು ರಾಜ ಜಿಷ್ಣು ಅಂತ ಆ ಬದ್ರಿನಾಥ ಕ್ಷೇತ್ರದ ಮಹಾರಾಜ, ಪೂರ್ವದಲ್ಲಿ 100 ವರ್ಷಗಳ ಹಿಂದೆ. ಆಗ ಆ ಮನುಷ್ಯ ಸರ್ವದಾ ಅಷ್ಟಾಕ್ಷರಿ ಮಂತ್ರವನ್ನೇ ಜಪಿಸುತ್ತಿದ್ದಂತೆ. ಆಗ ಆ ಮನುಷ್ಯ ತುಂಬ ಭಕ್ತಿಯಿಂದ ಆ ಗುರುಗಳ ಬಳಿ ಹೋಗಿ, ಆ ಒಂದು ಆಸ್ಥಾನ ಗುರುಗಳ ಬಳಿ ಹೋಗಿ ಕೇಳಿದ್ದಾರೆ, ನನಗೆ ಮೋಕ್ಷ ಸಿಗಬೇಕು, ನನಗೆ ಮೋಕ್ಷ ಸಿಗಬೇಕು, ನಾನು ವಿಷ್ಣುವನ್ನು ಇಷ್ಟು ಆರಾಧನೆ ಮಾಡ್ತಿದ್ದೀನಿ, ನನಗೆ ಆ ಒಂದು ಯಾವುದೇ ರೀತಿಯ ತೃಪ್ತಿ ಇಲ್ಲ ನನ್ನ ಜೀವನದಲ್ಲಿ, ಏನು ಮಾಡಲಿ ಅಂತಂದರೆ, ಆಗ ಆ ಗುರುಗಳು ಹೇಳಿದ್ರಂತೆ ಆ ಮಹಾರಾಜನಿಗೆ, ನೀನು ವಿಷ್ಣುವನ್ನು ಹುಡುಕಬೇಕು ಅಂತಂದರೆ ಮೊದಲು ರಾಮಾನುಜರನ್ನು ನೆನೆ ಅಂತ ಹೇಳಿದ್ರಂತೆ. ಆಗ ಪ್ರತಿನಿತ್ಯ ಅವರು ರಾಮಾನುಜರನ್ನು ನೆನೆಸ್ತಾ ಇದ್ದರೆ ಸಾಕ್ಷಾತ್ ವಿಷ್ಣು ಅನುಗ್ರಹ ಅವರಿಗೆ ಪ್ರಾಪ್ತಿಯಾಗಿದೆ ಅಂತ ಹೇಳಿ ಕೆಲವು ಪುಸ್ತಕಗಳಲ್ಲಿ ನಾನು ಓದಿದ್ದೀನಿ. ಆ ಮಾತನ್ನು ಅವರು ಹೇಳಿದರು. ರಾಮನ ಅನುಜ ಅಲ್ಲಿ ರಾಮಾನುಜ. ರಾಮನ ಅನುಜ ಯಾರಿದ್ರು? ಪೂರ್ವದಲ್ಲಿ ಲಕ್ಷ್ಮಣರಾಗಿದ್ದರು. ನಂತರ ದ್ವಾಪರ ಯುಗದಲ್ಲಿ ರಾಮನ ಅನುಜರ ಬಲರಾಮರಾಗಿದ್ದರು. ಬಲರಾಮ ಕೊನೆಯಲ್ಲಿ ಕೃಷ್ಣನ ಕೇಳಿದ್ರಂತೆ, ಸ್ವಾಮಿ ಕೃಷ್ಣ, ಪೂರ್ವದಲ್ಲಿ ನಿನ್ನ ವಿಜೃಂಭಣೆ ಇತ್ತು, ಎಲ್ಲ ಕಡೆ ನಿನ್ನ ಆರಾಧನೆ ಆಯಿತು, ಎಲ್ಲರೂ ನಿನ್ನ ಕೊಂಡಾಡ್ತಾ ಇದ್ದಾರೆ, ನಾನು ಅನುಜ ಅಂತ ನಾನು ದೂರದಲ್ಲೇ ಇದ್ದೀನಿ, ಆದರೆ ಇಲ್ಲಿಯ ತನಕ ನಾನು ನಿನ್ನ ಸೇವೆ ಮಾಡಲಿಕ್ಕೆ ನನ್ನಿಂದ ಆಗಿಲ್ಲ, ಎಲ್ಲರೂ ಬೇರೆಯವರೇ ಸೇವೆ ಮಾಡ್ತಿದ್ದಾರೆ. ರಾಮನ ಅವತಾರದಲ್ಲಿ ಆಂಜನೇಯ ಸ್ವಾಮಿ ಇದ್ದ, ಈಗ ಇಲ್ಲಿ ರಾಧೆ ಇದ್ದಾರೆ, ಭಕ್ತರಿದ್ದಾರೆ, ಗೋಪಿಕರಿದ್ದಾರೆ, ನಾನು ಇಲ್ಲಿ ಎಲ್ಲೋ ದೂರದಲ್ಲಿದ್ದೀನಿ. ಆದರೆ ಮುಂದಿನ ಕಲಿಯುಗ ಅಂತ ಹೇಳ್ತಿದ್ರಲ್ಲ, ಕಲಿಯುಗದಲ್ಲಿ ನನ್ನ ಪರಿಸ್ಥಿತಿ ಏನು ಅಂತಂದರೆ, ಆಗ ಕೃಷ್ಣ ಹೇಳಿದ್ರಂತೆ, ಕಲಿಯುಗದಲ್ಲಿ ನೀನು ರಾಮಾನುಜನಾಗಿ ಹೆಸರನ್ನ ಮಾಡ್ತೀಯ, ಅಲ್ಲಿ ನೀನು ಜನಿಸಿ ನನ್ನನ್ನು ಕೊಂಡಾಡ್ತೀಯ, ಅಲ್ಲಿ ನಿನ್ನನ್ನು ಯಾರು ಕೊಂಡಾಡ್ತಾರೋ ಅವರಿಂದೇ ನಾನು ಇರ್ತೀನಿ ಅಂತ ಕೃಷ್ಣ ಅವಾಗಲೇ ಅವ್ರಿಗೆ ವಚನ ಕೊಟ್ಟಿದ್ರಂತೆ. ಆ ಕಾರಣದಿಂದ ಇಲ್ಲಿ ಈ ಕಲಿಯುಗದಲ್ಲಿ ಗುರುಗಳ ಗುಲಾಮರಾಗುವ ತನಕ ದೊರೆಯುವುದಿಲ್ಲ ಮುಕ್ತಿ, ನಮ್ಮ ನಾಣ್ಣುಡಿ ಇದು. ಹಾಗೆಯೇ
ನಮ್ಮ ಗುರುಗಳಾದಂತಹ ಜಗದಾಚಾರ್ಯರನ್ನ ಯಾರು ನೆನೀತಾರೋ, ಯಾರ ಮನೆಯಲ್ಲಿ ನಿತ್ಯವೂ ಪೂಜೆ ಮಾಡ್ತಾರೋ, ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಎಲ್ಲ ದೇವತೆಗಳ ಆಶೀರ್ವಾದ ಇದ್ದೇ ಇರುತ್ತೆ. ವೇದೋ ರಕ್ಷತಿ ರಕ್ಷಿತಃ, ಗಾವೋ ರಕ್ಷತಿ ರಕ್ಷಿತಃ. ಹಾಗೆಯೇ ನಮ್ಮ ರಾಮನಾಚಾರ್ಯರ ಪರಂಪರೆಯವನ್ನ ಯಾರು ರಕ್ಷಣೆ ಮಾಡ್ತಾರೋ ಅವರಿಗೆ ಸರ್ವ ದೇವತೆಗಳ ರಕ್ಷಣೆಯು ಇರುತ್ತೆ ಅಂತ ನನ್ನ ಅಭಿಪ್ರಾಯ. ನಿಮಗೆಲ್ಲರಿಗೂ ಸಹ ರಾಮನಾಚಾರ್ಯರ ಸಮೇತ ಗುರುಗಳ ಆಶೀರ್ವಾದ ತಮಗೆಲ್ಲರಿಗೂ ಇರಲಿ. ಇದೇ ರೀತಿ ಶ್ರೀ ವೈಷ್ಣವ ಒಂದು ಅಭಿವೃದ್ಧಿ ನಡೀತಾ ಇರಲಿ, ಪ್ರತಿನಿತ್ಯ ಜಾತ್ರಾ ಮಹೋತ್ಸವವಾಗಲಿ, ನಿತ್ಯ ಕಲ್ಯಾಣವಾಗಲಿ ಅಂತ ಎಲ್ಲರಿಗೂ ಬಯಸ್ತಾ ಇದ್ದೀನಿ. ಬ್ರಹ್ಮೋಸ್ಮಿ. ಶ್ರೀಮತೆ ರಾಮಾನುಜಾಯ ನಮಃ.
ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ರಾಮಾನುಜಾಚಾರ್ಯರ ಭಗವತ್ ಆಚಾರ್ಯರ ಜನ್ಮದಿನೋತ್ಸವ ಅಂಗವಾಗಿ ರಾಮಾನುಜಾಚಾರ್ಯರ ತಿರುನಕ್ಷತ್ರ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನಡೆಯಿತು. ಇಲ್ಲಿಗೆ ಯತಿಗಳು ಆಗಮಿಸಿದ್ದರು ಹಾಗೂ ನಮ್ಮ ನಾಡಿನ ಕರ್ನಾಟಕದ ಮುಳುಬಾಗಿಲು ಕೋಲಾರ ಕ್ಷೇತ್ರದ ಶ್ರೀ ವೈಷ್ಣವ ಬಂಧುವರೆಲ್ಲರೂ ಸಹ ಇದರಲ್ಲೂ ಪಾಲ್ಗೊಂಡು ರಾಮಾನುಜಾಚಾರ್ಯರ ಒಂದು ಬ್ರಹ್ಮರಥೋತ್ಸವ ಹಾಗೂ ಇಲ್ಲಿ ಆರಾಧನೆ ಸಂಪೂರ್ಣವಾಗಿ ತೃಪ್ತಿಯಾಗಿ ನಡೆದಿದೆ. ಭಗವದ್ಭಕ್ತರಿಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಇದೇ ರೀತಿ ರಾಮಾನುಜಾಚಾರ್ಯರ ಒಂದು ಜಯಂತಿ ಉತ್ಸವ ಮತ್ತಷ್ಟು ಮನೆ ಮನೆಯಲ್ಲೂ ನಾಡಿನಲ್ಲೂ ಎಲ್ಲ ಕಡೆಯೂ ಸಹ ವಿಜೃಂಭಣೆಯಿಂದ ಈ ಸಂಭ್ರಮ ಬೆಳಗಲಿ, ನಾಣ್ಣುಡಿಯಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ನಡೆ ರಾಮಾನುಜರೆಡೆ, ನಮ್ಮ ನಡೆ ರಾಮಾನುಜರ ಎಡೆ. ಓಂ ಶ್ರೀ ಮತೆ ರಾಮಾನುಜಾಯ ನಮಃ. ಶ್ರೀ ವೈಷ್ಣವ ಬಂಧುಗಳೇ, ಈ ದಿನ ಮೇ 20ನೇ ತಾರೀಕು ನಮ್ಮ ಈ ವಿಠಲ ಮಠದಲ್ಲಿ ಸುಮಾರು 2000 ಜನ ಶ್ರೀ ವೈಷ್ಣವ ಬಂಧುಗಳು ಭಾಗವಹಿಸಿ ಭಗವದ್ ರಾಮಾನುಜಾಚಾರ್ಯರ 109ನೇ ತ್ರಿನಕ್ಷತ್ರವನ್ನು ಆರಾಧನೆ ಮಾಡಿದ್ದೀವಿ. ಈ ದಿನ ನಮ್ಮ ಮೇಲುಕೋಟೆ ಯತಿರಾಜ ಮಠದ ಶ್ರೀ ಯತಿಗಿರಿ ನಾರಾಯಣ ರಾಮಾನುಜೀಯರ್ ಸ್ವಾಮೀಜಿಯವರು ಹಾಗೂ ನಮ್ಮ ಹೈದರಾಬಾದ್ ನಮ್ಮ ಇದೇ ಮುಳಬಾಗಿಲು ತಾಲೂಕಕ್ಕೆ ಹೊಸಳ್ಳಿ ಗ್ರಾಮದ ದೇವಿಶ್ರೀ ಗುರುಗಳು ಅವರ ಸಮ್ಮುಖದಲ್ಲಿ ಈ ಒಂದು ಭಗವದ್ ರಾಮಾನುಜಾಚಾರ್ಯರ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಈ ದಿನ ಸುಮಾರು ಎಲ್ಲ ಭಕ್ತಾದಿಗಳು ಎಲ್ಲ ಬಂಧುಗಳೆಲ್ಲ ಬಂದು ಆನಂದದಿಂದ ಈ ಉತ್ಸವವನ್ನು ಮಾಡಿದ್ದೇವೆ. ಇದೇ ರೀತಿಯಲ್ಲಿ ಇವತ್ತು ಯತಿರಾಜ ಮಠಗಳಿಂದ ಮಂಗಳಾಶಾಸನ ಆಯಿತು, ಮತ್ತು ದೇವಿಶ್ರೀ ಗುರುಗಳಿಂದ ಮಂಗಳಾಶಾಸನ ಆಗಿದೆ. ಇದೇ ರೀತಿಯಲ್ಲಿ ನಮ್ಮ ಭಗವದ್ ರಾಮಾನುಜಾಚಾರ್ಯರ ಮೇಳವನ್ನು ಇದೇ ಜೂನ್ 7ನೇ ತಾರೀಕು ನಾರಾಯಣಿ ಕನ್ವೆನ್ಷನ್ ಹಾಲ್ನಲ್ಲಿ ಸುಮಾರು 5000 ಜನ ಸೇರುವಂಥ ಸಂಭವ ಇದೆ. ಆ ದಿನ ನಮ್ಮೆಲ್ಲ ಭಕ್ತಾದಿಗಳೆಲ್ಲ ಬಂದು ಜೂನ್ 7ನೇ ತಾರೀಕು ನಾರಾಯಣ ಕನ್ವೆನ್ಷನ್ ಹಾಲ್ ಕೋಲಾರ್ನಲ್ಲಿ ಎಲ್ಲ ಬಂಧುಗಳು ಬಂದು ಭಗವದ್ ರಾಮಾನುಜಾಚಾರ್ಯರ 109ನೇ ತ್ರಿನಕ್ಷತ್ರ ಉತ್ಸವವನ್ನು ಮಾಡಬೇಕಾಗಿ ಪ್ರಾರ್ಥನೆ. ಎಲ್ಲರೂ ಬರಬೇಕು. ಆ ದಿನ ನಮಗೆ ಒಂದು ಅಲ್ಲಿ ಕುಂಭಮೇಳ, ಇಲ್ಲಿ ರಾಮಾನುಜರ ಮೇಳ. ಜೈ ಶ್ರೀಮನ್ನಾರಾಯಣ, ಜೈ ಶ್ರೀಮನ್ನಾರಾಯಣ. ಶ್ರೀಮತೆ ರಾಮಾನುಜಾಯ ನಮಃ.